ಧರ್ಮಸ್ಥಳಕ್ಕೆ ಜೆಡಿಎಸ್ ಪಾದಯಾತ್ರೆ ಹಮ್ಮಿಕೊಂಡಿದ್ದಾವೆ. ಏನು SIT ತನಿಖೆ ನಡೀತಿದ್ರು ಈ ಹೋರಾಟ ಯಾಕೆ ಅದನ್ನೇ ನಿದ್ದೆ ಮಾಡಬೇಕು ಅಂತ ಏನಂತ? ನೋಡಿ, ಪ್ರತಿಪಕ್ಷದವರಿಗೆ ಬರೀ ನಾಟಕ ಮಾಡುವಂಥದ್ದು, ಸುಳ್ಳು ಹೇಳುವಂಥದ್ದು, ಯಾವುದೂ ವಿಷಯ ಇಲ್ಲದೆ ಇವತ್ತು ಜನರಿಗೆ ದಾರಿ ತಪ್ಪಿಸುವಂಥ ಒಂದು ಕೆಲಸ ಮಾಡುವಂಥದ್ದು, ಜಾತಿಗಳಲ್ಲಿ ಧರ್ಮಗಳಲ್ಲಿ ಒಡೆದಾಳುವ ನೀತಿಯನ್ನು ಅನುಸರಿಸಿ ಭಾವನಾತ್ಮಕ ವಿಷಯಗಳನ್ನು ಕೆರಳಿಸಿ ಸಮಾಜವನ್ನು ಒಡೆಯುವಂಥ ಕೆಲಸ ಇವತ್ತು ಪ್ರತಿಪಕ್ಷದವರು ಮಾಡ್ತಾ ಇರ್ತಕ್ಕಂಥದ್ದು ಅಕ್ಷಮ್ಯ. ಅದನ್ನು ಖಂಡಿಸ್ತೇನೆ. ಮತ್ತು ಇವತ್ತು ಅವ್ರಿಗೆ ಏನಾದರೂ ಇದ್ದರೆ ಪ್ರತಿಪಕ್ಷದಲ್ಲಿದ್ದುಕೊಂಡು ಸರ್ಕಾರಕ್ಕೆ ಸಲಹೆ ಕೊಡಲಿ. ಧರ್ಮಸ್ಥಳಕ್ಕೆ ಜೆಡಿಎಸ್ ಪಾದಯಾತ್ರೆ ಹಮ್ಮಿಕೊಂಡಿದ್ದಾವೆ. ಏನು SIT ತನಿಖೆ ನಡೀತಿದ್ರು ಈ ಹೋರಾಟ ಯಾಕೆ ಅದನ್ನೇ ನಿದ್ದೆ ಮಾಡಬೇಕು ಅಂತ ಏನಂತ? ನೋಡಿ, ಪ್ರತಿಪಕ್ಷದವರಿಗೆ ಬರೀ ನಾಟಕ ಮಾಡುವಂಥದ್ದು, ಸುಳ್ಳು ಹೇಳುವಂಥದ್ದು, ಯಾವುದೂ ವಿಷಯ ಇಲ್ಲದೆ ಇವತ್ತು ಜನರಿಗೆ ದಾರಿ ತಪ್ಪಿಸುವಂಥ ಒಂದು ಕೆಲಸ ಮಾಡುವಂಥದ್ದು, ಜಾತಿಗಳಲ್ಲಿ ಧರ್ಮಗಳಲ್ಲಿ ಒಡೆದಾಳುವ ನೀತಿಯನ್ನು ಅನುಸರಿಸಿ ಭಾವನಾತ್ಮಕ ವಿಷಯಗಳನ್ನು ಕೆರಳಿಸಿ ಸಮಾಜವನ್ನು ಒಡೆಯುವಂಥ ಕೆಲಸ ಇವತ್ತು ಪ್ರತಿಪಕ್ಷದವರು ಮಾಡ್ತಾ ಇರ್ತಕ್ಕಂಥದ್ದು ಅಕ್ಷಮ್ಯ. ಅದನ್ನು ಖಂಡಿಸ್ತೇನೆ. ಮತ್ತು ಇವತ್ತು ಅವ್ರಿಗೆ ಏನಾದರೂ ಇದ್ದರೆ ಪ್ರತಿಪಕ್ಷದಲ್ಲಿದ್ದುಕೊಂಡು ಸರ್ಕಾರಕ್ಕೆ ಸಲಹೆ ಕೊಡಲಿ.